ಆಪ್ಕಿ ಅದಾಲತ್ನಲ್ಲಿ ಕಾಮಿಡಿ ಕಿಂಗ್ ಕಪಿಲ್ ಶರ್ಮಾ ಅವರ ಮೇಲೆ ಅವರಿಗೆ 2 ಮುಖ ಇದೆ ಅನ್ನೋ ಆರೋಪವಿದೆ. ಕಪಿಲ್, ನಿಮ್ಮ ಒಂದು ಮುಖನ ಜನರು ಆಲ್ರೆಡಿ ನೋಡಿದ್ದಾರೆ. ಹೌದು. ಅಂದ್ರೆ ನಿಮ್ ಪ್ರೋಗ್ರಾಮ್ ಮೂಲಕ ನಿಮ್ಮನ್ನ ನೋಡಿರ್ತಾರೆ, ನಗ್ಸುವಂತ, ತಮಾಷೆ ಮಾಡುವಂತ ಮುಖ. ಹೌದು. ಆದ್ರೆ ಇನ್ನೊಂದು ಮುಖ ರಾತ್ರಿ 10 ಗಂಟೆ ಮೇಲೆ ತೋರಿಸ್ತೀರಂತೆ. ಹೆದರ್ಸೋಂಥದ್ದು, ಧಮ್ಕಿ ಹಾಕುವಂಥದ್ದು, ಬೆದರ್ಸೋಂಥದ್ದು. ನನ್ನನ್ನು ಯಾವಾಗಲೂ ಜನ ಮಲ್ಟಿ ಟ್ಯಾಲೆಂಟೆಡ್ ಅಂತಾರೆ. ಅದು ಸರ್ ಒಂದೊಂದ್ಸಲ ಆಗತ್ತೆ. ಬಹುಶಃ ಈಗ ಸಮಯ ಬದಲಾಗಿರ್ಬೋದು. ನನಗೆ ಮುಂಚೆ ಎಲ್ಲ ಹಾಗೆ ಅನಿಸ್ತಿತ್ತು. ಜನಗಳ ಜೊತೆ ಮಾತಾಡೋದು, ಅವ್ರನ್ನ ನಗ್ಸೋದು ಅಂದ್ರೆ ನಂಗೆ ತುಂಬಾ ಇಷ್ಟ. ಕೆಲವೊಂದ್ಸಲ ಕೋಪನೂ ಬಂದ್ಬಿಡುತ್ತೆ. ಅಂದ್ರೆ ಮುಂಚೆ ಬರ್ತಿತ್ತು, ಮದುವೆ ಆದ್ಮೇಲೆ ಟೋಟಲಿ ಸ್ಟಾಪ್ ಆಯ್ತು. ಅದು ಒಂದೊಂದ್ಸಲ ಆಗ್ಬಿಡುತ್ತೆ ಸರ್. ನಾನು ಮುಂಚೆ ಹೇಗಿದೆ ಅಂದ್ರೆ, ಟ್ವಿಟರಲ್ಲಿ ಯಾರಾದ್ರೂ ನನಗೆ 1 ಸಲ ಬೈದ್ರೆ ನಾನು ಅವ್ರಿಗೆ 10 ಸಲ ಬೈದ್ಬಿಡ್ತಿದ್ದೆ. ಆಗ ನನ್ಗನ್ಸಿದ್ದೇನು ಅಂದ್ರೆ, ಫೇಕ್ ಅಕೌಂಟ್ ಕ್ರಿಯೇಟ್ ಮಾಡಿ ಕೂಡ ಚೆನ್ನಾಗಿ ಬೈಬೋದು ಅಂತ. ಆದ್ರೆ ನಾನು ನನ್ನ ಬ್ಲೂಟಿಕ್ ಅಕೌಂಟ್ ಹಿಂದೆನೆ ಬಿದ್ದಿದ್ದೆ. ಆಗ ನಂಗೆ ಅನ್ಸಿದ್ದು, ಜನ ಏನ್ ಬೇಕಾದ್ರೂ ಹೇಳ್ಬೋದು, ಆದ್ರೆ ನಾನು ಅವ್ರಿಗೆ ಏನು ಹೇಳಕ್ಕಾಗಲ್ಲ ಅಂತ. ನಾನೇನೋ ಮಾಡಿದ್ದಕ್ಕೆ ಇದಕ್ಕಿದಾಗೆ ದೊಡ್ಡ ನ್ಯೂಸ್ ಆಗೋಯ್ತದು. ಆಮೇಲೆ ನನಗೆ ಗೊತ್ತಾಯ್ತು, ಐ ಆಮ್ ವೆರಿ ಪಾಪ್ಯುಲರ್, ನಾನು ಇದನ್ನೆಲ್ಲ ಮಾಡಬಾರ್ದು. ಸೊ ಒಂದೊಂದ್ಸಲ ಹೀಗಾಗ್ಬಿಡುತ್ತೆ ಸರ್, ಏನ್ ಮಾಡಕ್ಕಾಗಲ್ಲ. ಈಗಲೂ ಜನ ಏನ್ ಹೇಳ್ತಾರೆ ಅಂತಂದ್ರೆ, ಆನೆ ದಂತ ತೆಗಿಯೋಕ್ಕೂ ಮುಂಚೆ ತೆಗೆದಾದ್ಮೇಲೆ ಹೇಗಿರುತ್ತೋ, ಕಪಿಲ್ ಶರ್ಮಾ ಕುಡಿಯೋಕ್ಕೂ ಮುಂಚೆ ಒಂಥರ, ಕುಡ್ದಾದ್ಮೇಲೆ ಒಂಥರ ಅಂತ ಹೇಳ್ತಾರೆ. ಅದಾಗುತ್ತೆ ಒಂದೊಂದ್ಸಲ. ನಾನು ಧರಂಪಾಜಿನ ತುಂಬಾ ಫಾಲೋ ಮಾಡ್ತೀನಿ. ಅಂದ್ರೆ ಈ ವಿಚಾರದಲ್ಲ, ನೀವು ಒಂದ್ ವೇಳೆ ಸೋಷಿಯಲ್ ಮೀಡಿಯಾಗೆ ಹೋದ್ರಿ ಅನ್ಕೊಳ್ಳಿ, ಅವ್ರ ಅಕೌಂಟ್ಗೆ ಹೋದ್ರಿ ಅನ್ಕೊಳ್ಳಿ, ಆಗ ಧರಂಪಾಜಿ ಅವ್ರ ಟ್ವೀಟ್ಸ್ ನೋಡಕ್ ಶುರು ಮಾಡಿದೆ. ಎಷ್ಟು ಪ್ರೀತಿಯಿಂದ ಇರ್ತಾರ ಅವರು. ನಾನು ಅನ್ಕೊಂಡೆ ಇಂಥ ಕೆಲಸಗಳನ್ನು ಮಾಡಬೇಕು, ನಾನು ಗಲಾಟೆ ಮಾಡಬಾರ್ದು ಇಲ್ಲಿ ಅಂತ. ಧರಂಪಾಜಿ ಹೇಗ್ ಮಾಡ್ತಾರ ಹಾಗೆ ಮಾಡಬೇಕು ಅನ್ಕೊಂಡೆ. ಹೀಗೆ ಯಾವುದೋ ನೋಡ್ತಿದ್ದೆ, ಅವರು ತಮ್ಮ ಫಾರ್ಮ್ಗೆ ಹೋಗಿದ್ರು. ಅವ್ರ ಫಾರ್ಮಲ್ಲಿ ದೊಡ್ಡ ದೊಡ್ಡ ಕುಂಬಳಕಾಯಿಗಳಿತ್ತು. ಕುಂಬಳಕಾಯಿ ನೀನಂತಾರೆ ಹಿಂದಿಲಿ? ಪಂಪ್ಕಿನ್. ವಾ, ನನಗಿಂತ ತುಂಬಾ ಚೆನ್ನಾಗಿ ಓದ್ಕೊಂಡಿದ್ದಾರೆ ಇವರು. ಪಂಪ್ಕಿನ್ ಅಂದ್ರೆ ಅದನ್ನ ಇಂಗ್ಲಿಷ್ ಅಲ್ಲಿ ಹೇಳೋದು ಸೀತಾಫಲ. ಅದು ಗುಂಡುಗಿರುತ್ತಲ್ಲ, ಅದೇ ಈ ತರ ಮಾಡುತ್ತೆ. ಅವರು ಅವ್ರ ಫಾರ್ಮಲ್ಲಿ ದೊಡ್ಡ ಕುಂಬಳಕಾಯಿನ ತಗೊಂಡು ಟ್ವಿಟರ್ ಅಲ್ಲಿ ಲೈವ್ಗೆ ಹೋಗಿದ್ದಾರೆ. ಗಿಡೇರಿ, ಈ ಕುಂಬಳಕಾಯಿ ನನ್ನ ಫಾರ್ಮಲ್ಲಿ ಬೆಳೆದಿರೋದು, ಇದನ್ ತಿಂದ್ರೆ ಆರೋಗ್ಯಕ್ಕೆ ಒಳ್ಳೇದು. ಅವ್ರು ನೋಡಿದ್ರೆ ಎಷ್ಟು ಕ್ಯೂಟ್ ಅನಿಸ್ತು, ದೊಡ್ಡ ಕುಂಬಳಕಾಯಿ ಇಟ್ಕೊಂಡು. ನಾನು ಅನ್ಕೊಂಡೆ ಈ ತರ ವಿಡಿಯೋ ಮಾಡೋಣ ಅಂತ. ಇಷ್ಟ ಇಲ್ಲ ಅಂದ್ರೆ ಹಾಕ್ಬಿಡಿ ಬಿಡಿ. ವಿಡಿಯೋ ಯಾಕೆ ಮಾಡಿದ್ರಿ? ಹಾ, ವಿಡಿಯೋ ಯಾಕೆ ಮಾಡಿದ್ರಿ ಅಂತ. ಓ, ನೀವು ಜೈಲಿಂದ ಯಾವಾಗ ಬಂದ್ರಿ? ಆದ್ರೆ ನಾನು ನಿಮ್ಗೆಲ್ಲ ಒಂದು ವಿಷಯ ಹೇಳಬೇಕು. ನೀವೆಲ್ಲ ನನಗಿಂತ ಚಿಕ್ಕವರು. ಒಂದು ಸಲಹೆ ಕೊಡ್ತೀನಿ. ಈ ಜಗತ್ತಲ್ಲಿ ಯಾರಾದ್ರೂ ನಿಮಗೆ ಕೆಟ್ಟದನ್ನ ಹೇಳಿದ್ರೆ ಅವ್ರನ್ನ ಇಗ್ನೋರ್ ಮಾಡಿ. ಯಾಕೆಂದ್ರೆ ಪ್ರೀತಿಸೋರು ತುಂಬಾ ಜನ ಇದ್ದಾರೆ. ಅವ್ರು ಕೆಲವರು ಇದ್ರು. ಒಂದೊಂದ್ಸಲ ನಮ್ಗೊಂದು ಅಭ್ಯಾಸ ಇದೆ. ನಾವು ಏನೋ ಒಂದು ಮಸಾಲೆ ಹುಡುಕ್ತಿವಿ. ಎಲ್ಲೋ ಒಂದು ನ್ಯೂಸಲ್ಲಿ ಬರ್ದಿದೆ ಅಂತಂದ್ರೆ, ಎಲ್ಲೋ ಒಂದ್ ಕಡೆ 4 ಜನ ಖುಷಿಲಿ ಹೋಲಿ ಆಚರಿಸಿದ್ರು, ಡ್ಯಾನ್ಸ್ ಮಾಡಿದ್ರು ಅಂತ ನಾವು ಆ ಕಡೆ ನೋಡೋದೇ ಇಲ್ಲ. ಇನ್ನೊಂದ್ ಕಡೆ ನ್ಯೂಸ್ ಏನಿರುತ್ತೆ ಅಂದ್ರೆ, 2 ಕೊಲೆಗಳು ಆಗೋಗಿದೆ. ನಾವು ಪಟ್ಟ ಅಂತ ನೋಡ್ತೀವಿ, ಅದು ಎಲ್ಲ ಆಗಿದೆ ಅಂತ. ಸೊ ನೆಗೆಟಿವಿಟಿ ಒಂದಲ್ಲ ಒಂದ್ ಕಡೆ ಅಟ್ರಾಕ್ಟ್ ಮಾಡೇ ಮಾಡುತ್ತೆ. ಅದೊಂಥರ ಮಸಾಲ ಇದ್ದ ಹಾಗೆ. ಆದ್ರೆ ಎಷ್ಟಾಗುತ್ತೋ ಅಷ್ಟು ಪ್ರೀತಿ ಹಂಚಿ. ಮುಂಚೆ ಹೇಗಿತ್ತು ಅಂತಂದ್ರೆ ಸರ್, ಮಾತಲ್ಲಿ ಹೇಳ್ಬೇಕು ಅಂದ್ರೆ, ನೀವು ಪ್ರೀತಿ ಅಂದಾಗ ನನಗೆ ನೆನಪಾಯ್ತು, ನೀವು ಅನುಪಮ್ ಖೇರ್ ಅವ್ರನ್ನ ಮೊದಲನೇ ಸಲ ಭೇಟಿಯಾದಾಗ ಹಾ ಸರ್, ಪೆಗ್ ಹೇಗ್ ಮಾಡೋದು ಅಂತ ನೀವೇ ಅವ್ರಿಗೆ ಹೇಳ್ಕೊಟ್ಟಿದ್ದಂತೆ. ಇಲ್ಲ ಸರ್, ಅನುಪಮ್ ಸರ್ಗೆ, ಯಾಕಂದ್ರೆ ನಾನು ಅವ್ರ ಫ್ಯಾನು. ದುಬೈಲಿ ನಮ್ದೊಂದು ಶೋ ಇತ್ತು. ಆಗ ನಮ್ಮ ಆರ್ಗನೈಸರ್ ಹೇಳಿದ್ರು, ಅನುಪಮ್ ಸರ್ ಇಲ್ಲೇ ಇದ್ದಾರೆ ಅಂತ, ಅವ್ರು ನಿಮ್ಮನ್ನು ಮೀಟ್ ಮಾಡಬೇಕು ಅಂದ್ರು. ನಾನು ಅಲ್ಲಿಗೆ ಹೋದೆ. ಸೊ ತುಂಬಾ ಖುಷಿ ಆಯ್ತು ಅವ್ರನ್ನ ಮೀಟ್ ಮಾಡಿ. ಅವ್ರಾಗ ಏನು ಹೇಳಿದ್ರು ಅಂದ್ರೆ, ನೀವು ಡ್ರಿಂಕ್ ತಗೋತೀರಾ? ನಾನಂದೆ, ಏನು ಸರ್ ಇದು ಕೇಳೋ ವಿಷಯನ ಅಂತ. ಸೊ ಅದೇ ಮಾಲಲ್ಲಿ ಒಳಗೆ ಎಲ್ಲೋ ಹೋದ್ವಿ ನಾವು. ಅವರು ಒಂದೊಂದು ಆರ್ಡರ್ ಮಾಡಿದ್ರು, ಹೇಳಿದ್ರು ನನ್ನ ಕಡೆಯಿಂದ ಇದು ಅಂತ. ನಾನು ಓಕೆ ಅಂದೆ. ಆಮೇಲೆ 30 ml ತಂದ ಅವ್ರು. ಆಮೇಲೆ ಸರಿ, ನಾನು ಈ ವಿಷಯನ ಪ್ರಮೋಟ್ ಮಾಡ್ತಿಲ್ಲ, ಅದು ತುಂಬಾ ತಪ್ಪು. ಆದರೆ ಹಾ, ನೆನೆಸ್ಕೊಳ್ಳೋದ್ರಲ್ಲಿ ಏನು ತಪ್ಪಿಲ್ಲ. ಸೊ ಆಗ 1 ಡ್ರಿಂಕ್ ಬಂತು, ಸರಿ ಅಂತ ಎಷ್ಟೊತ್ತವರೆಗೂ ಸುಮ್ಮನೆ ಕೂತಿದ್ವಿ. ನಾನು ಅನ್ಕೊಂಡೆ ಮೊದಲನೇ ಸಲ ಸಿಕ್ಕಿರೋದು, ಸ್ವಲ್ಪ ನಿಧಾನ ಕುಡಿಬೇಕು ಅಂತ. ಆಗ ನಾನು ನೋಡಿದೆ, ಅವ್ರು ಯಾವ ಸ್ಪೀಡಲ್ಲಿ ಮುಗಿಸಿದ್ರು, ನಾನು ಅದೇ ಸ್ಪೀಡಲ್ಲಿ ಮುಗಿಸ್ದೆ. ಆಮೇಲೆ 1 more ಬೇಕು ಅಂತಾರೆ. ನಾನು ಮನಸ್ಸಲ್ಲಿ ಯೋಚನೆ ಮಾಡ್ತಿದ್ದೆ, ಇದು ಕೇಳೋವಂಥ ವಿಷಯನ ಅಂತ. ಸೊ ಅವ್ರು ಇನ್ನೊಂದು ತರಿಸಿದ್ರು, ನಾನು ಅರ್ಧ ತಗೊಂಡೆ, ಅವ್ರು ಅರ್ಧ ತಗೊಂಡ್ರು. ಆಮೇಲೆ ಅವ್ರಿಗೆ ಡೈರೆಕ್ಟಾಗಿ ಹೇಳಿದೆ, ನಿಮಗೋಸ್ಕರ 1 ಡೇರ್ ಡ್ರಿಂಕ್ ತಗೋತಾ ಇದ್ದೀನಿ ಅಂತ. ಆಮೇಲೆ ಹೇಳಿದೆ, ನಿಮಗೋಸ್ಕರ 1 ತಗೋತಾ ಇದ್ದೀನಿ, ನಾನು ಯಾವಾಗಲೂ ತಗೊಳ್ಳೋದು 6 ಅಂತ. ಕಪಿಲ್, ನಿಮ್ಮನ್ನ ಇನ್ನೂ ಎಷ್ಟು ವಿಷಯದಲ್ಲಿ ಹಿಡೀಲಿ? ನೀವು ಮಧ್ಯರಾತ್ರಿಲಿ ಬಚ್ಚನ್ ಸರ್ಗೆ ಮೆಸೇಜ್ನ ಕಳಿಸಿದ್ರಿ. ನಾನು ಸರ್, ನಾನು ಅವ್ರನ್ನ ತುಂಬ ಪ್ರೀತಿಸ್ತೀನಿ. ಆದರೆ ಒಂದ್ಸಲ ನಾನೊಂದು ಸಿನಿಮಾ ಮಾಡಿದ್ದೆ, ಈಗ ತಾನೇ ಅದ್ರ ಬಗ್ಗೆ ಮಾತಾಡ್ತಿದ್ವಿ, ಫಿರಂಗಿ. ಸೊ ನನಗೆ ಆ ಟೈಮಲ್ಲಿ ಮೆಂಟಲ್ ಕಂಡೀಷನ್ ಸರಿಯಾಗಿರಲಿಲ್ಲ. ಆಗ ಸ್ವಲ್ಪ ಡಿಪ್ರೆಷನ್ಗೆ ಹೊರಟೋಗಿದ್ದೆ. ಹಗಲು ರಾತ್ರಿ ನನಗನ್ನಿಸ್ತಾ ಇತ್ತು, ಜನಗಳನ್ನ ಫೇಸ್ ಮಾಡೋಕ್ಕಾಗಲ್ವೇನೋ ಅಂತ. ನಾನು ಹೇಳಿದ್ನಲ್ಲ, ಫಿಲಮ್ ಕಡೆ ಹೋಗ್ಬಿಡಿ ಅಂತ.
ಇಲ್ಲ ಆದ್ರೆ ಅದಕ್ಕೂ ಮುಂಚೆ ಮಾಡಿದ ಸಿನಿಮಾ ಸೂಪರ್ ಹಿಟ್ ಆಗಿತ್ತಲ್ಲ ಸರ್. ಆದ್ರೆ ಎರಡನೇ ಸಿನಿಮಾ ರಿಲೀಸ್ ಆಗಿರ್ಲಿಲ್ಲ, ಅದಕ್ಕೂ ಇದಕ್ಕೂ ಏನ್ ಸಂಬಂಧ ಇಲ್ಲ ಬಿಡಿ. ಕೆಲವು ಸಲ ಹೇಳ್ತಾರಲ್ಲ, ನೀವು ಕಲಾವಿದರಾಗಿ ಹೋದ್ರೆ ತುಂಬಾನೇ ಸೆನ್ಸಿಟಿವ್ ಆಗಿ ಹೋಗ್ತೀರಾ ಅಂತ. ಸೊ ನನಗೆ ಯಾರನ್ನೂ ಮೀಟ್ ಮಾಡಬೇಕು ಅಂತ ಅನಿಸ್ತಾ ಇರಲಿಲ್ಲ. ಶೋ ಕೂಡ ಮುಗಿಸ್ಬಿಟ್ಟಿದ್ದೆ. ಆ ಫಿಲ್ಮ್ ಮುಗ್ದೋಗಿತ್ತು. ಆದರೆ ನಮ್ಮ ಅಕ್ಕಪಕ್ಕ ನಮ್ಮ ಫ್ರೆಂಡ್ಸ್ ಇರ್ತಾರಲ್ಲ, ರಿಲೀಸ್ ಮಾಡು ಅಂತ ಹೇಳ್ತಿದ್ರು. ನನಗೆ ಯಾರೋ ಹೇಳಿದ್ರು ಬಚ್ಚನ್ ಸರ್ ಕಡೆಯಿಂದ ಒಂದು ವಾಯ್ಸ್ ಓವರ್ ಮಾಡಿಸೋ ಅಂತ. ನನಗೆ ಇನ್ನೊಬ್ಬರ ಕಡೆಯಿಂದ ಫೇವರ್ ತಗೊಳ್ಳೋದು ಅಂದರೆ ಇಷ್ಟ ಆಗಲ್ಲ. ಆದರೆ ಬಚ್ಚನ್ ಸರ್ ನಿಜವಾಗ್ಲೂ ಎಷ್ಟು ದೊಡ್ಡ ಲೆಜೆಂಡು. ಬಟ್ ಸೋ ಸ್ವೀಟ್ ಆಫ್ ಹಿಮ್. ನಾನು ಒಂದ್ಸಲ ಮೆಸೇಜ್ ಮಾಡಿದೆ ಅವ್ರಿಗೆ, ಸರ್ ನಾನು ಮೊದಲನೇ ಸಲ ಒಂದು ಸಿನಿಮಾ ಮಾಡಿದ್ದೀನಿ ಅಂದೆ. ಅದಕ್ಕೆ ನೀವು ಪ್ಲೀಸ್ ಒಂದು ವಾಯ್ಸ್ ಓವರ್ ಮಾಡ್ತೀರಾ ಅಂದೆ. 5 ನಿಮಿಷ ಆದಮೇಲೆ ಒಂದು ಮೆಸೇಜ್ ಬಂತು ಸರ್, ನಾನು 8ನೇ ತಾರೀಕು ಅಥವಾ 9ನೇ ತಾರೀಕು ನನ್ನೊಂದು ಸಿನಿಮಾಗೆ ಅಲ್ಲಿಗೆ ಡಬ್ಬಿಂಗ್ ಬರ್ತಿದ್ದೀನಿ, ನಿಮ್ಮ ಟೀಮ್ನ ಅಲ್ಲಿ ಕಳಿಸ್ಬಿಡಿ ಅಂತ. ಆಗ ನನಗೆ ಅದೇ ಒಂದೊಂದ್ಸಲ ಅನ್ಸುತ್ತಲ್ಲ, ಅಷ್ಟು ದೊಡ್ಡ ವ್ಯಕ್ತಿ ನನಗೆ ಯಾಕೆ ಮೆಸೇಜ್ ಮಾಡ್ತಾರೆ ಅಂತ. ಸೊ ನಾನು ಸುಮ್ಮನೆ ಇದ್ದಿದ್ರೆ ಮೆಸೇಜ್ ಮಾಡ್ತಿರ್ಲಿಲ್ವೇನೋ, 1-2 ಪೆಗ್ ಹೋಗಿತ್ತು. ಸೊ ಮೆಸೇಜ್ ಮಾಡಿಬಿಟ್ಟೆ. ನೀವು ನನಗೂ ಮಧ್ಯರಾತ್ರಿಯಲ್ಲಿ ಮೆಸೇಜ್ ಕಳಿಸಿದ್ರಲ್ಲ, ಅವಾಗಲೂ ಕೂಡ ತಗೊಂಡೆ ಮೆಸೇಜ್ ಮಾಡಿದ್ರಾ? ಸರ್ ಅದರಲ್ಲಿ ಸ್ಪೆಲ್ಲಿಂಗ್ ಮಿಸ್ಟೇಕ್ ಇದ್ರೆ ಬಹುಶಃ ತಗೊಂಡಿರ್ಬೋದು ಸರ್ ನಾನು. ಬಟ್ ಅದರಲ್ಲಿ ಸ್ಪೆಲ್ಲಿಂಗ್ ಮಿಸ್ಟೇಕ್ ಇಲ್ಲ ಅಂತಂದ್ರೆ ಹಾಂ ಹೌದು, ನಾನು ಸರ್ ಬಗ್ಗೆ ಒಂದು ವಿಷಯ ಹೇಳಬೇಕಿತ್ತು. ಸರ್ಗೆ ಮೆಸೇಜ್ ಮಾಡಿದಾಗ ಒಂದ್ಸಲ ಇಂಡಿಯಾ ಟಿವಿಲಿ ನಾನು ನ್ಯೂಸ್ ನೋಡ್ತಿದ್ದೆ. ನಮ್ಮ ಹಿಂದೂಸ್ತಾನದವರೇ, ಪಂಜಾಬ್ನವರು ಸರ್ಬ್ಜೀತ್ ಸಿಂಗ್ ಅಂತ, ಅವರು ಪಾಕಿಸ್ತಾನದಲ್ಲಿದ್ದರು. ಅದನ್ನು ನೋಡಿ ನನಗೆ ಯಾಕೋ ಮನಸ್ಸು ತಡೆಯೋಕ್ಕಾಗಲಿಲ್ಲ. ಏನ್ ಮಾಡಬೇಕು ಅಂತ ನನಗೆ ಅರ್ಥ ಆಗಲಿಲ್ಲ. ಯಾಕೆಂದ್ರೆ ಅದು ಇಂಡಿಯಾ ಟಿವಿಲಿ ಬರ್ತಿತ್ತು. ಆ್ಯಂಡ್ ರಜತ್ ಸರ್ ಇಸ್ ಆಲ್ಸೋ ಸೋ ಕೈಂಡ್. ನಾನು ಅವ್ರಿಗೆ ಮೆಸೇಜ್ ಮಾಡಿದೆ, ರಜತ್ ಸರ್ ನೀವು ತುಂಬಾ ಪವರ್ಫುಲ್ ವ್ಯಕ್ತಿ, ನೀವು ಯಾಕೆ ಏನಾದರೂ ಮಾಡಿ ಅವರನ್ನ ಬಿಡಿಸ್ಬಾರ್ದು ಅಂತ. ಇವರು ಎಷ್ಟು ಸ್ವೀಟ್ ಅಂದರೆ ವಾಪಸ್ ರಿಪ್ಲೈ ಮಾಡಿದ್ರು, ವಿ ಆರ್ ಟ್ರೈಯಿಂಗ್ ಅಂತ. ಸೊ ಹೀಗೂ ಆಗುತ್ತೆ ಯಾವಾಗಲೂ. ಹೇಗೆ ಅಂದರೆ ನಾನು ಕೋಪ ಮಾಡಿಕೊಂಡು ಟ್ವಿಟರಲ್ಲಿ ಗಲಾಟೆ ಮಾಡಿದ್ದೀನಿ. ಕೆಲವೊಂದ್ಸಲ ಮನಸ್ಸು ತುಂಬ ಭಾರ ಅನ್ಸುತ್ತೆ ಸರ್. ಬಟ್ ನೀವು ತುಂಬ ಸ್ವೀಟ್ ಸರ್, ರಿಪ್ಲೈ ಕೂಡ ಮಾಡಿದ್ರಿ, ಥ್ಯಾಂಕ್ ಯು. ಬಚ್ಚನ್ ಸರ್ ಕರೆದ್ರು ಅಂತ ನೀವು ಹೋಗೋದಕ್ಕೆ ರೆಡಿ ಇದ್ರಿ, ಆದರೆ ಸ್ವಲ್ಪ ಕುಡ್ಕೊಂಡು ಅವ್ರನ್ನ ಮೀಟ್ ಮಾಡೋದಕ್ಕೆ ಸ್ಟುಡಿಯೋಗೆ ಹೋದ್ರಿ. ನನಗೆ ಆಕ್ಚುಲಿ ಡ್ರಿಂಕಿಂಗ್ ಪ್ರಾಬ್ಲಮ್ ಮುಂಚೆ ಇರಲಿಲ್ಲ. ಆಂಗ್ಸೈಟಿ ಪ್ರಾಬ್ಲಮ್ ತುಂಬ ಜಾಸ್ತಿ ಆಗಿತ್ತು. ಅದರಿಂದ ನನಗೆ ಹೇಗೆ ಅನಿಸ್ತಾ ಇತ್ತು ಅಂದರೆ, ನಾನು ಯಾರ ಎದುರಿಗೂ ಹೋಗೋಕ್ಕಾಗಲ್ಲ, ನಾನು ಯಾರ ಜೊತೆನೂ ಮಾತಾಡೋಕ್ಕಾಗಲ್ಲ, ಇನ್ನು ಸ್ಟೇಜ್ ಮೇಲೆ ಮೈಕ್ ಹಿಡ್ಕೊಳ್ಳೋಕ್ಕಾಗಲ್ಲ. ಬಚ್ಚನ್ ಸರ್ ಬೆಳಗ್ಗೆ ಬರ್ತಾ ಇದ್ದೀನಿ ಅಂತ ಹೇಳಿದ ಕೂಡಲೇ, ಅದು ನನ್ನ ಸಿನಿಮಾ ವಾಯ್ಸ್ ಓವರ್ಗೋಸ್ಕರ ಬರ್ತಿದ್ದಾರೆ ಅಂದರೆ ಅದು ನನ್ನ ಕರ್ತವ್ಯ ಆಗಿರುತ್ತೆ. ನಾನು ಹೋಗಿ ಅವರನ್ನು ವೆಲ್ಕಮ್ ಮಾಡಿ ಒಳಗೆ ಕರ್ಕೋಬೇಕು. ಆದರೆ ಕೆಲವೊಂದ್ಸಲ ನನಗೆ ಮನೆಯಿಂದ ಹೊರಗೆ ಬರೋಕ್ಕಾಗದೇ ಇರೋದ್ರಿಂದ ನನ್ನ ಪರಿಸ್ಥಿತಿ ಕೂಡ ಹಾಗೇ ಇತ್ತು. ಆಗ ಅನ್ಕೊಂಡೆ ನಾನು 1-2 ಪೆಗ್ ತಗೊಳ್ಳೋಣ, ಆಮೇಲೆ ಇಲ್ಲಿಂದ ಹೊರಡೋಣ ಅಂತ. ಅದು ತುಂಬ ಬೆಳಗ್ಗೆನೇ ಆಗಿತ್ತು ಸರ್. ಅವ್ರು 8 ಗಂಟೆಗೆ ಬಂದ್ಬಿಟ್ಟಿದ್ರು. ಆದರೆ ನನ್ನ ಮದುವೆ ಇನ್ನೂ ಆಗಿರಲಿಲ್ಲ. ಬಟ್ ನನ್ನ ಜೊತೆ ಗಿನ್ನಿ ನೆರಳಿನ ಥರ ಇರ್ತಿದ್ಲು. ನಾನು ಎಲ್ಲಿ ಹೋದ್ರೂ ಬರ್ತಿದ್ಲು. ಬಚ್ಚನ್ ಸರ್ ಅಷ್ಟರಲ್ಲಿ ವಾಯ್ಸ್ ಓವರ್ ಮುಗಿಸಿದ್ರು. ನಾನು ಹೋಗೋ ಅಷ್ಟರಲ್ಲಿ ನಮ್ಮ ಕೆಲಸನ ಮುಗಿಸಿ ಅವ್ರ ಕೆಲಸನ ಶುರು ಮಾಡಿದ್ರು. ನಾನು ಹೇಳಿದೆ ಬಚ್ಚನ್ ಸರ್ನ ಮೀಟ್ ಮಾಡಿ ಒಂದು ಥ್ಯಾಂಕ್ಸ್ ಹೇಳಬೇಕು ಅಂತ. ಆಗ ಅವ್ರ ಸ್ಟಾಫ್ ಒಬ್ಬರು ಹೇಳಿದ್ರು, ಅವ್ರು ತುಂಬ ಬ್ಯುಸಿ ಇದ್ದಾರೆ, ಅವರು ಏನೂ ತೊಂದರೆ ಇಲ್ಲ, ನೀವು ಹೊರಡಿ, ಪರವಾಗಿಲ್ಲ ಅಂತ ಹೇಳಿದ್ರು. ಆಗ ನನಗೆ ಹೋಗೋಕೆ ಇಷ್ಟ ಇರಲಿಲ್ಲ. 2 ವರ್ಷ ಆದರೂ ಸರಿ ಇಲ್ಲೇ ಕಾಯೋಣ ಅಂತಾನೆ ಕೂತಿದ್ದೆ. ಆಗ ಅವ್ರು ಹೇಗೋ ನನ್ನ ಒಳಗೆ ಕರೆಸ್ಕೊಂಡ್ರು. ನಾನು ಹೋಗಿ ಅವ್ರ ಪಾದಕ್ಕೆ ನಮಸ್ಕಾರ ಮಾಡಿ ತುಂಬ ಥ್ಯಾಂಕ್ಸ್ ಸರ್ ಅಂತಂದೆ. ಮತ್ತೆ ಮಾತಾಡ್ತಾ ಪಂಜಾಬಿ ಭಾಷೆ ಶುರು ಆಯಿತು. ನಿಮ್ಮ ಬಹು ಇವಳು ಅಂತ ಹೇಳಿದೆ. ಸೊ ಬಚ್ಚನ್ ಸರ್ ಸಡನ್ ಆಗಿ ಗಿನ್ನಿನ ಮೊದಲನೇ ಸಲ ನೋಡ್ತಿರೋದಲ್ವಾ, ಎಲ್ಲೂ ಕೇಳಿರ್ಲಿಲ್ಲ. ಆದರೆ ಹಾಂ ಸರ್, ನನಗೆ ಅದು ಯಾಕಷ್ಟು ಮೆಮೊರೇಬಲ್ ಅಂತಂದರೆ, ಆಮೇಲೆ ನಾನು ಅವ್ರಿಗೆ ಒಂದು ಮೆಸೇಜ್ ಮಾಡಿ ಕ್ಷಮೆ ಕೂಡ ಕೇಳಿದೆ, ಸಾರಿ ಸರ್, ನಿಮ್ಮ ಮುಂದೆ ನಾನು ಹಾಗೆ ಬರಬಾರ್ದಾಗಿತ್ತು ಅಂತ. ಆಮೇಲೆ ಅವರು ಹಿಂದಿಲಿ ತುಂಬ ಒಳ್ಳೆ ಮೆಸೇಜ್ ಬರೆದಿದ್ರು. ಅದೇನು ಅಂದರೆ, ಜೀವನ ಒಂದು ಸಂಘರ್ಷ, ಜೀವನ ಒಂದು ಆಯ್ಕೆಗಳ ಹೆಸರು ಅಂತ. ಸೊ ನೀವು ಮತ್ತೆ ಎದ್ದು ನಿಲ್ಲಬೇಕು. ಸೊ ಅದು ಸರಿ, ಈ ಥರ ಒಳ್ಳೆ ರೀತಿಯಿಂದಲೇ ಆಯ್ಕೆಗಳನ್ನ ಮಾಡ್ತಾನೆ ಇರಿ. ಇಲ್ಲ ಸರ್, ಅವರು ತುಂಬ ಒಳ್ಳೆ ದೊಡ್ಡ ಮೆಸೇಜ್ ಕಳಿಸಿದ್ರು. ಅದು ಅಲ್ಲದೆ ಅಷ್ಟು ದೊಡ್ಡ ಲೆಜೆಂಡು ಒಂದು ಮೆಸೇಜ್ ಕಳಿಸಿ ನಿಮಗೋಸ್ಕರ ಪ್ರೋತ್ಸಾಹ ಕೊಡ್ತಾರೆ ಅಂದರೆ, ಇದೆಲ್ಲ ಒಟ್ಟಿಗೆ ಸೇರಿ ನೀವು ಎದ್ದು ನಿಲ್ಲೋದಕ್ಕೆ ಸಹಾಯ ಮಾಡುತ್ತೆ. ಸೊ ಒಳ್ಳೆ ಮಾತು, ಒಳ್ಳೆ ಮಾತು. ಹಾಂ ಸರ್. ಆದರೆ ನಾನು ಕೇಳ್ಪಟ್ಟಂಗೆ ದಿನ ರಾತ್ರಿ 10 ಗಂಟೆ ಆದಮೇಲೆ ನಿಮ್ಮ ವೈಫ್ ಅವರು ಅವ್ರ ಫೋನ್ನ ನಿಮ್ಮ ಹತ್ರ ಇಡ್ತಾರೆ, ನಿಮ್ಮ ಫೋನ್ನ ಅವ್ರ ಹತ್ರ ಇಟ್ಕೋತಾರಂತೆ. ಈ ಸ್ಟೇಟ್ಮೆಂಟ್ ಸ್ವಲ್ಪ ಸೀಕ್ರೆಟ್ ಆಗಿರಲಿ ಮೆಲಾಡ್. ದಿನ 10 ಗಂಟೆ ಆದಮೇಲೆಲ್ಲ, ಕೆಲವೊಂದ್ಸಲ ನನಗೆ 11:30 ಆಗುತ್ತಲ್ಲ, ಆಗ ಅವಳು ತನ್ನ ಫೋನ್ನ, ಅವಳು ತುಂಬ ಹುಷಾರು, ಅವಳು ಚೆನ್ನಾಗಿ ಗೊತ್ತು ಇವನು ಮತ್ತೆ ಏನಾದರೂ ಮಾಡ್ತಾನೆ ಅಂತ. ಅದೇ ಕಾರಣಕ್ಕೆ ಅದಕ್ಕೆ ನಾನು ಹೇಳಿದ್ದು ಮದುವೆ ಮಾಡ್ಕೋಬೇಕು ಅಂತ. ನೀವು ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡ್ತಾನೆ ಇರ್ತೀರ, ಅವರು ಡಿಲೀಟ್ ಮಾಡ್ತಾನೆ ಇರ್ತಾರೆ. ಇಲ್ಲ, ನಾನೀಗ ಮಾಡಲ್ಲ. ಆದರೆ ಮುಂಚೆ ಮಾಡ್ತಿದ್ದೆ. ಮುಂಚೆ ಎಲ್ಲ ವಿಷಯದಲ್ಲೂ ಮೂಗು ತೋರಿಸ್ತಾ ಇದ್ದೆ ನಾನು. ಎಲ್ಲ ವಿಷಯದಲ್ಲೂ ಹೋಗಿ ಮಾತಾಡೋದು, ಅದನ್ನು ಯಾರೂ ಕೇಳ್ತಾನೂ ಇರಲಿಲ್ಲ. ಆಮೇಲೆ ನಾನು ಅನ್ಕೊಂಡೆ, ಯಾರೂ ಕೇಳ್ತಿಲ್ಲ ಅಂದರೆ ಸುಮ್ಮನೆ ಯಾಕೆ ಎದುಗ್ತಾ ಇದೆಯಾ ಅಂತ. ಹೀಗೆಲ್ಲ ಆದಾಗ ತೊಂದರೆಗಳನ್ನ ನಾವೇ ಒಂದು ಕಡೆ ಸೇರಿಸ್ದಾಗತ್ತೆ. ಆದರೆ ಈಗಿಲ್ಲ ಸರ್. 2 ಮಕ್ಕಳಾದ್ಮೇಲೆ ಲೈಫ್ ತುಂಬ ಚೇಂಜ್ ಆಗಿದೆ, ತುಂಬ ಜವಾಬ್ದಾರಿ ಬರುತ್ತೆ. ಆಮೇಲೆ ಅನ್ಸುತ್ತೆ, ನನ್ನ ಮಕ್ಕಳು ದೊಡ್ಡವರಾದ್ಮೇಲೆ 3-4 ವರ್ಷ ಆದಮೇಲೆ ಯೂಟ್ಯೂಬ್ಗಳನ್ನ ನೋಡೋಕೆ ಶುರು ಮಾಡಿದ್ಮೇಲೆ ಅದನ್ನ ನೋಡಿ ನಮ್ಮ ಅಪ್ಪ ಇಂಥವ್ನ ಅಂದರೆ ಏನು ಮಾಡಲಿ. ಸೊ ನಾನು ಸ್ವಲ್ಪ
ಸರ್ ಹಳೆ ವಿಡಿಯೋಗಳನ್ನ ಡಿಲೀಟ್ ಮಾಡ್ಸೋಕಾದ್ರೆ ಮಾಡಿಸ್ಬಿಡಿ ಸರ್ ನಾನು ಯೂಟ್ಯೂಬಿಂದ ನನ್ನ ಎಲ್ಲ ಹಳೆ ವಿಷಯ ಆದ್ರೆ ಈ ಮಾತನ್ನ ಹೇಗೆ ಡಿಲೀಟ್ ಮಾಡ್ತೀರಿ? ನೀವು ಹೇಳ್ತಿದ್ರಲ್ಲ ಅದು ನಾನು ಕುಡಿಲಿಲ್ಲ ಅಂತಂದ್ರೆ ಮದ್ವೆನೇ ಆಗ್ತಿರ್ಲಿಲ್ಲ ಅಂತ. ಆದ್ರೆ ಈ ವಿಷಯ ನಿಜಾನೇ. ಅದು ಪ್ರತಿ ಸಲ ಕುಡ್ದಾಗ ಕೆಲಸ ಹಾಳಾಗಿಲ್ಲ, ಒಳ್ಳೇದು ಆಗಿದೆ. ಸರ್ ನಾನು ಕಾಲೇಜಲ್ಲಿ ಓದ್ತಿರ್ಬೇಕಾದ್ರೆ ನಮ್ಮ ಕಾಲೇಜಲ್ಲಿ ಅಲ್ಲಿ ಗರ್ಲ್ಸ್ ಕಾಲೇಜ್ ಹತ್ರನೇ ಇತ್ತು, ನಮ್ಮ ಕಾಲೇಜ್ ಪಕ್ಕದಲ್ಲಿ. ಅಲ್ಲಿ ನಾನು ನನ್ನ ಪಾಕೆಟ್ ಮನಿಗೋಸ್ಕರ ಕೆಲಸ ಮಾಡ್ತಿದ್ದೆ. ಆ ಕಾಲೇಜಲ್ಲಿ ಗಿನ್ನಿ ಓದ್ತಿದ್ಲು, ನನ್ನ ಸ್ಟೂಡೆಂಟ್ ಕೂಡ ಅಲ್ಲೇ ಇದ್ಲು. ಸೊ ಇವಳು BA ಫಸ್ಟ್ ಇಯರಾ ಇಲ್ಲ BCom ಫಸ್ಟ್ ಇಯರಲ್ಲಿದ್ಲು. ಆಗ ನನ್ನ ಗ್ರ್ಯಾಜುಯೇಷನ್ ಮುಗ್ದು ಹೋಗಿತ್ತು, ನಾನು PG ಮಾಡ್ತಿದ್ದೆ. ಐ ಆಮ್ ಅ ಪೋಸ್ಟ್ ಗ್ರಾಜ್ಯುಯೇಟ್. ಸೊ ಆಗ ನಾನು ಏನು ಅನ್ಕೊಂಡೆ, ನಾನು ಹೋಗಿ ನಮ್ಮ ಪ್ರಿನ್ಸಿಪಲ್ಗೆ ಹೇಳಿದೆ ನನಗೊಂಚೂರು ಕೆಲಸ ಮಾಡೋಗಿ ಬಿಡಿ, ಬೇರೆ ಗರ್ಲ್ಸ್ ಕಾಲೇಜಲ್ಲಿ ನಾನು ಹೋಗಿ ಪ್ಲೇ ಮಾಡಿಸ್ತೀನಿ ಅಂತ. ಆಗ ನನಗೊಂದು 4 ಕಾಸು ಸಿಗುತ್ತೆ, ಸ್ವಲ್ಪ ನನಗೆ ಸಮಾಧಾನ ಕೂಡ ಆಗುತ್ತೆ ಅಂತ ಅನ್ಕೊಂಡೆ. ಹಾಗೆ ಪಾಕೆಟ್ ಮನಿಗೆ ಹೆಲ್ಪ್ ಆಗುತ್ತೆ. ಆಗ ಗಿನ್ನಿ ಸರ್ ನಾವು ಇಬ್ಬರಿದ್ವಿ, ನನ್ನ ಜೊತೆ ನನ್ನ ಫ್ರೆಂಡ್ ಒಬ್ಬ ಇದ್ದ, 3 ಜನ ಇದ್ವಿ. ಒಬ್ಬ ಮ್ಯೂಸಿಕ್ ಮಾಡ್ತಿದ್ದ ನನ್ನ ಫ್ರೆಂಡು. ನಾವು ದಿನ ರಿಹರ್ಸಲ್ ಮಾಡೋಕೆ ಹೋಗ್ತಿದ್ವಿ. ಅವಳು ಸ್ಯಾಂಡ್ವಿಚ್ ತರ್ತಿದ್ಲು, ಅದು ನನಗೋಸ್ಕರ ಮಾತ್ರ. ಆಗ ನನ್ನ ಫ್ರೆಂಡ್ ಒಬ್ಬ ಹೇಳ್ದ, ಗಿನ್ನಿ ನಿನ್ನ ಇಷ್ಟಪಡ್ತಿದ್ದಾಳೆ ಅಂತ. ಆಮೇಲೆ ನಾನು ಹೇಳಿದೆ, ಇಲ್ಲ ಗುರು, ಅವಳು ಗಾಡಿ ನೋಡಿ ಎಷ್ಟು ದೊಡ್ಡದಾಗಿದೆ, ಇಲ್ಲಿ ನೋಡಿದ್ರೆ ನನ್ನ ಗಾಡಿಯಿಂದ ಫೋಮ್ ಆಚೆ ಬರ್ತಾ ಇದೆ. ಅದಕ್ಕೆ ನಾನಂದ್ರೆ ಏನಾಗಲ್ಲ, ಅವ್ನು ಆಗದೆ ಇರಲಿ, ಅವಳು ನಿನ್ನ ಇಷ್ಟಪಡ್ತಾಳೆ ಅಂದ. ಆಗ ನಾವು ಒಂದಿನ ರಿಹರ್ಸಲ್ ಮುಗಿಸಿ ನಮ್ಮ ಫ್ರೆಂಡ್ ಮನೆ ಆಚೆ ಸುಮ್ಮನೆ ಕೂತಿದ್ವಿ. ಆಗ ನಾವೆಲ್ಲ ಸುಮ್ಮನೆ ಮಜಾ ಮಾಡ್ತಿದ್ವಿ. ಇದಕ್ಕಿದ್ದಾಗೆ ಫೋನ್ ಬಂತು. ನನಗಂತೂ ನಿಜವಾಗ್ಲೂ ಧೈರ್ಯನೇ ಇಲ್ಲ ಸರ್. ನಂದು ಇದುವರೆಗೂ ಒಂದು ರೆಕಾರ್ಡ್ ಇದೆ. ನಾನಂತೂ ಇವತ್ತಿನವರೆಗೂ ಯಾವುದೇ ಹುಡುಗಿಗೆ ಪ್ರಪೋಸ್ ಮಾಡೋ ಧೈರ್ಯನಂತೂ ಇಲ್ಲಿವರೆಗೂ ಮಾಡಿಲ್ಲ. ಒಬ್ಬ ಹುಡುಗ ಆಗಿ ನನಗೂ ಒಂದು ಅಹಂ ಇರುತ್ತಲ್ವಾ, ನೀನು ನನ್ನ ಇಷ್ಟಪಡ್ತೀಯ ಇಲ್ವಾ ಅಂತ ಕೇಳಕ್ಕೆ. ಸೊ ಆ ಟೈಮಲ್ಲಿ ಅವಳೇನು ಹೇಳಲಿಲ್ಲ, ಆದರೆ ನಾನಂತೂ ಹಿಂದೆ ಬಿದ್ದುಬಿಟ್ಟಿದ್ದೆ. ನನಗಂತೂ ಏನೋ ಅನಿಸ್ತಾ ಇದೆ ಅಂತ ಒಪ್ಕೊಂಬಿಟ್ಲು. ಅಷ್ಟೇ ಸರ್. ಆಮೇಲೆ ನಮ್ಮಿಬ್ಬರ ಮಧ್ಯೆ ಪ್ರೀತಿ ಶುರು ಆಯಿತು. ತುಂಬ ಉಪಯೋಗ ಆಯಿತು. ಉಪಯೋಗ ಆಯ್ತು ಅಂತ ಹೇಳ್ತಿದ್ದೀರಾ, ಆದ್ರೆ ಅದಾದ್ಮೇಲೆ ಒಂದಿನ ನಾನು ಅವ್ರ ತಂದೆ ನೋಡಿದ್ನಲ್ಲ, ದೊಡ್ಡ ಗಾಡೀಲಿ ಬಂದರು, ಇಲ್ಲೊಂದು ಪಿಸ್ತೂಲ್ ಇತ್ತು. ಆಗ ನಾನು ಅಲ್ಲೇ ಡಿಸೈಡ್ ಆಗ್ಬಿಟ್ಟೆ, ನಾನು ಇಷ್ಟೊತ್ತವರೆಗೂ ಏನು ಹೇಳಿದ್ನು ಅದನ್ನೆಲ್ಲ ಮರ್ತ್ಬಿಡು, ಕ್ಷಮಿಸ್ಬಿಡಮ್ಮ, ನನಗೆ ಗೊತ್ತಿರಲಿಲ್ಲ ಇವರು. ಆಮೇಲೆ ನಿಧಾನವಾಗಿ ಟೈಮ್ ಕಳೀತಾ ನಾವು ಸೆಟ್ಲ್ ಆದಮೇಲೆ ಎಲ್ಲ ಬದಲಾಗ್ಬಿಡುತ್ತೆ. ನನಗೆ ಗಿನ್ನಿ ಅವರಪ್ಪ ಅಂದರೆ ತುಂಬಾ ಇಷ್ಟ. ಅದೇನೋ ಹೇಳ್ತಾರಲ್ಲ, ದೇವರು ನಿಮಗೆ ಕಣ್ಮುಂದೆನೆ ಕಾಣ್ತಾರೆ ಅಂತ. ಯಾರಾದರೂ ನನ್ನಂಥ ಹುಡುಗನಿಗೆ ಹುಡುಗಿ ಕೊಟ್ಟಿದ್ದಾರೆ ಅಂದರೆ ನನ್ನ ಪಾಲಕ್ಕೆ ದೇವರೇ ತಾನೆ. ಜನರು ಯಾರಾದ್ರೂ ಪ್ರಶ್ನೆ ಕೇಳೋದಕ್ಕೆ ಇಷ್ಟಪಡ್ತೀರಾ? ಸರ್, ಐ ಲವ್ ಯುವರ್ ದಾಡಿ ಸ್ಟೈಲ್. ಥ್ಯಾಂಕ್ ಯು. ವಾ, ಎಲ್ಲಿಯವ್ರು ನೀವು? ಗೋರಖ್ಪುರಿಂದ ಸರ್. ಗೋರಖ್ಪುರದವ್ರ? ನನಗನ್ನಿಸ್ತು ಬಿಯರ್ಡಿಂದ ಬಂದಿದ್ದೀರಾ ಅಂತ. ಹೇಳಿ ಸರ್, ನಶೆ ಅನ್ನೋದು ಎಣ್ಣೆಲಿದ್ರೆ ಬಾಟಲು ಡ್ಯಾನ್ಸ್ ಮಾಡುತ್ತೆ. ಜನ ಅದಕ್ಕೆ ನಿಮ್ಮನ್ನ ದೂಷಣೆ ಮಾಡಿದ್ರೆ ನೀವೇನ್ ಹೇಳ್ತೀರಾ? ನೀವು ಬರೀ ಕೇಳ್ತಿದ್ದೀರೋ ಅಥವಾ ನಾನೇ ಕೊಡಿಸ್ಬೇಕು? ಸುಮ್ಮನೆ ಹಾಗೆ ಕೇಳ್ತೀನಿ ಸರ್. ನನಗನ್ಸುತ್ತೆ ಅದು ಒಂದು ಫೇಸ್ ಇರುತ್ತೆ. ಅದು ಯಾವಾಗ ಅಂದರೆ ಕಾಲೇಜಲ್ಲಿ ಓದ್ತಿರ್ಬೇಕಾದ್ರೆ, ನಮ್ಮ ಫ್ರೆಂಡ್ಸ್ ಜೊತೆ ಇರ್ತಿರ್ಬೇಕಾದ್ರೆ ನಮಗೆ ನಿಜ ಹೇಳಬೇಕು ಅಂದರೆ ಸರಿಯಾದ ತಿಳುವಳಿಕೆ ಇರೋದಿಲ್ಲ ಆ್ಯಕ್ಚುಲಿ. ಅದೇ ಕಾರಣಕ್ಕೆ ನಮ್ಮ ಹಿರಿಯರು ಹೇಳ್ತಾರಲ್ಲ, ವಯಸ್ಸಿಂದೊಂದು ನಶೆ ಇರುತ್ತೆ ಅಂತ. ಡ್ರಿಂಕ್ಸ್ದೆಲ್ಲ ಯಾವ ನಶೆನೂ ಇರಲ್ಲ, ಅದು ವಯಸ್ಸಿನ ನಶೆ ಅಷ್ಟೇ. ಆಗ ಮನುಷ್ಯ ಗೊತ್ತಿಲ್ಲದೆ ತುಂಬ ತಪ್ಪುಗಳನ್ನು ಕೂಡ ಮಾಡ್ತಾನೆ. ಮತ್ತೆ ಆ ತಪ್ಪುಗಳಿಂದ ನೀವು ಕಲಿತೀರಾ ಕೂಡ. ನನಗನ್ಸೋದೇನು ಅಂದರೆ, ನಾನು ಯಾವತ್ತೂ ಯಾರಿಂದನೂ ಏನೂ ಮುಚ್ಚಿಡ್ಲಿಲ್ಲ. ನಾನೊಂಥರ ತೆರೆದ ಪುಸ್ತಕ ಇದ್ದ ಹಾಗೆ. ಅದೇ ಕಾರಣಕ್ಕೆ ಇಷ್ಟೊಂದು ಪ್ರೀತಿ ಸಿಕ್ಕಿದೆ ಅನ್ಕೋತೀನಿ ನನಗೆ. ಮತ್ತೆ ಎಷ್ಟೋ ವರ್ಷಗಳಿಂದ ಜೊತೆಲಿದ್ದೀವಿ. ಈ ಶೋ 3 ತಿಂಗಳಿಗೆ ಅಂತ ಮಾಡಿದ್ದು, ಆಗಲೇ ಈ ತಿಂಗಳಿಗೆ 10 ವರ್ಷ ಆಗೋಯ್ತು. ಇದೆಲ್ಲ ಸಾಧ್ಯ ಆಗಿದ್ದು ನೀವುಗಳು ಕೊಡ್ತಿರೋ ಪ್ರೀತಿಯಿಂದ ಅಷ್ಟೇ. ತಪ್ಪುಗಳನ್ನು ಮಾಡಿದ್ದೀವಿ ಅಂದರೆ ಕ್ರಿಟಿಸಿಸಮ್. ನಿಮ್ಗೊಂದು ಗೊತ್ತಾ, ನಿಮಗೆ ಎಷ್ಟು ಪ್ರೀತಿ ಸಿಗುತ್ತೋ ಅದೇ ರೀತಿ ಕ್ರಿಟಿಸಿಸಮ್ ಖಂಡಿತ ಸಿಗುತ್ತೆ. ಅದು ತಪ್ಪುಗಳನ್ನು ಮಾಡಿದಾಗ ಅಷ್ಟೇ. ಎಲ್ಲಿ ತಪ್ಪಿತ್ತೋ ಅಲ್ಲಿ ಜನಗಳು ಕ್ರಿಟಿಸೈಸ್ ಕೂಡ ಮಾಡಿದ್ರು. ಆದರೆ ನಾನು ಹೇಳೋದೇನು ಅಂದರೆ, ನಿಮ್ಮ ತಪ್ಪುಗಳಿಂದ ನೀವು ಪಾಠ ಕಲೀರಿ. ಅದೇ ತಪ್ಪುಗಳನ್ನು ಮತ್ತೆ ಮಾಡಬೇಡಿ, ಹೊಸದನ್ನು ಮಾಡಿ. ಡಿಫ್ರೆಂಟ್ ವೇರಿಯೇಷನ್ ತೊಗೊಂಡು ಬನ್ನಿ ತಪ್ಪುಗಳಲ್ಲಿ. ಸರ್, ನನಗನ್ಸೋದು ಉಸಿರಾಟ ಎಲ್ಲಿವರೆಗೂ ಇರುತ್ತೋ ಅಲ್ಲಿವರೆಗೂ ತಪ್ಪುಗಳು ನಡೀತಿರುತ್ತೆ. ತಪ್ಪು ಬೇರೆ ಬೇರೆ ಆಗಿರಬೇಕು, ಆದರೆ ರಿಪೀಟ್ ಆಗಬಾರ್ದು ಅಷ್ಟೇ. ಸೊ ಇನ್ಫೀರಿಯಾರಿಟೀಸ್ ಬದಲಾಗಿದೆ ಲೈಫಲ್ಲಿ. ಸ್ವಲ್ಪ ಫೋಕಸ್ಡ್ ಆಗಿದ್ದೀನಿ, ಹಾಗೆ ಡಿಸಿಪ್ಲಿನ್ ಕೂಡ ಬಂದಿದೆ. ಕಪಿಲ್, ಇದು ನಿಜವಾಗ್ಲೂ ಒಳ್ಳೆ ಮಾತು. ನೀವು ಯಾವ ಒಂದು ಸ್ಥಾನದಲ್ಲಿದ್ರಿ, ನೀವು ಅದಕ್ಕೆ ಒಂದು ಒಳ್ಳೆ ಹೆಸರನ್ನ ತಂದ್ಕೊಟ್ರಿ. ಕಾರ್ಯಕ್ರಮ ಬಂದವ್ರನ್ನ ನಗ್ಸಿದ್ರಿ, ನೀವು ಕೂಡ ನಗ್ತಾ ಇದ್ರಿ. ನೋಡಿ ಈಗ ಲೈಫಲ್ಲಿ ಎಷ್ಟು ಮೇಲ್ ಬಂದಿದ್ದೀರಾ ಅಂತ. ಇದು ಒಳ್ಳೆ ವಿಚಾರ. ಎಲ್ಲರೂ ನಿಮ್ಮನ್ನ ಅಪ್ರಿಷಿಯೇಟ್ ಮಾಡ್ತಾರೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್.